ಸೊ ಗೈಸ್ ನಾವಿವಾಗ ಸಿಟಿ ಬಸ್ ಸ್ಟ್ಯಾಂಡಿಂದ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ನನಗೆ ಯಾಕೋ ಡೌಟ್ ಆಗ್ತಿದೆ ಅಂದರೆ ಮೈಸೂರಿಗೆ ಬಂದಿದ್ದೀನ ಅಥವಾ ಎಲ್ಲಿ ಬೇರೆ ಜಾಗಕ್ಕೆ ಬಂದಿದ್ದೀನಿ ಅಂತ. ಯಾಕೆ ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗೆಲ್ಲ ಅಂದರೆ ಜೂನ್ ಟೈಮಲ್ಲಿ ಬಂದಾಗೆಲ್ಲ ಫುಲ್ ವೆದರ್ ಫುಲ್ ಮಂಜು ತುಂಬಿತ್ತು. ಇವಾಗ ನೋಡಿ ಫುಲ್ಲು ಬಿಸಿಲು, ಎಲ್ಲಿ ನೋಡಿದ್ರು ಬರೀ ಬಿಸಿಲಿದೆ. ಸೊ ಗೈಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ಗೈಸ್ ನನ್ನ ಬರ್ತಡೆ, ಅದಕ್ಕೆ 20 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಮೈಸೂರು ಹೋಗ್ತಾ ಇದ್ದೀವಿ. ಹೋಗಿ ದೇವ್ರ ದರ್ಶನ ಮಾಡಿ ವಾಪಸ್ ಬೆಂಗಳೂರು ಬರೋಣ. ಟೈಮ್ ಇವಾಗ 5:26 ಆಗಿದೆ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಗೈಸ್ ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ವೀಕೆಂಡಲ್ಲಿ ಬರಬಾರ್ದು ಯಾವತ್ತು. ನೋಡಿ ಎಷ್ಟು ರಶ್ ಇದೆ. ಮೈಸೂರಲ್ಲಿ ಬೇರೆ ಬೇರೆ ಪ್ಲೇಸ್ ಕೂಡ ಇದೆ, ಅಲ್ಲಿನ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ನಾವು ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹತ್ಕೊಂಡು ಸೀದಾ ಟ್ರೈನ್ ಒಳಗಡೆ ಕೂತ್ಕೊಂಡು 2 ಅವರ್ ಚಿಲ್ ಮಾಡಿ ಬಂದ್ವಿ. ನಮ್ಮ ಜನಕ್ಕೆ ಧರ್ಮ ದರ್ಶನಕ್ಕಿಂತ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ತೊಗೊಂಡು ದರ್ಶನ ಮಾಡಿದರೆ ತುಂಬ ಬೇಗ ಅನಿಸುತ್ತೆ. ಆದರೆ ಎಲ್ಲರೂ ಅದೇ ರೀತಿ ಯೋಚನೆ ಮಾಡಿದರೆ ಧರ್ಮ ದರ್ಶನಕ್ಕಿಂತ ಸ್ಪೆಷಲ್ ಎಂಟ್ರಿ ಇನ್ನೊಂದಿರಲ್ಲ. ಒಂದು ವೇಳೆ ಧರ್ಮ ದರ್ಶನ ಲೇಟ್ ಆಗ್ಬೋದು, ಆದರೆ ಅದಕ್ಕಿಂತ ಲೇಟಾಗಿ ಸ್ಪೆಷಲ್ ಎಂಟ್ರಿ ದರ್ಶನ. ಸೊ ಗೈಸ್ ನಾವಿವಾಗ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ, ಮೈಸೂರಲ್ಲಿ ಇದ್ದೀವಿ. ಸೊ ಇವಾಗ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಹೋಗಿ ನೋಡಿ ವೆದರ್ ನೋಡಿ ಹೆಂಗಿದೆ, ಫುಲ್ ಬಿಸಿಲಿದೆ. ನಾನು ಫುಲ್ ಕ್ಲೌಡಿ ವೆದರ್ ಇರುತ್ತೆ, ಮಳೆ ಬರೋ ಥರ ಇರುತ್ತೆ ಅಂದ್ಕೊಂಡೆ, ಬಟ್ ಇಲ್ಲ ಆ ಥರ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಸೀದಾ. ನೋಡಿ ನನ್ನ ಟೇಬಲ್ ಎಲ್ಲ ಹೆಂಗಾಗಿದೆ. ಇದು ಗಿಫ್ಟ್ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಕೊಟ್ಟಿದ್ದು. ಇದು ರಾತ್ರಿನೇ ಖಾಲಿಯಾಗಿ ಹೋಗಿದೆ. ಇದೊಂದು ಓಪನ್ ಮಾಡಬೇಕು. ಬೆಸ್ಟ್ ಗಿಫ್ಟ್ ನೋಡಿ ಇಲ್ಲಿದೆ. ಅಣ್ಣವ್ರದ್ದು ಫೋಟೋ. ನಾನು ತುಂಬ ದಿವಸದಿಂದ ಕೇಳ್ತಿದ್ದೆ ಅಂತ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ಎಂಟ್ರಿ ಆಗ್ತಿದ್ದಂಗೆ ಆ ದೇವಸ್ಥಾನ ಒಂದು ಫೀಲಿಂಗ್ ನೋಡ್ತೀವಲ್ಲ, ಅದು ಮಾತ್ರ ಅಮೇಜಿಂಗ್. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ವೆದರ್ ಏನಾದ್ರು ನಾನು ಹೇಳೋ ತರ ಇದ್ಬಿಟ್ಟಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಗೈಸ್ ಹಾಗೆ ಗ್ಯಾಪಲ್ಲಿ ಒಂದು ರೀಲ್ ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಬಂದಿದ್ದೀವಿ. ನೋಡಿ ಎಷ್ಟು ಖಾಲಿ ಇದೆ. ಇದು ಮಾತ್ರ ರೀಲ್ ಮಾಡ್ಬೋದಿಲ್ಲ. ಹಾಗೆ ಇಲ್ಲಿ ಕ್ಯೂಟ್ ಆಗಿದೆಯಲ್ಲ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ನಾವು 10:15 ನಿಂತಿದ್ದಕ್ಕೆ ಇವಾಗ ದರ್ಶನ ಕಂಪ್ಲೀಟ್ ಆಗಿದೆ. ಟೈಮ್ ಇವಾಗ 1:15. ಅದು ಆಷಾಢ ಶುಕ್ರವಾರ ಅಲ್ಲ, ಏನೂ ಇಲ್ಲ. ನೋಡಿ ಎಷ್ಟಿದೆ. ನಾನು ಲಾಡು ತಿಂತ ಇದ್ದೀನಿ, ಅದಕ್ಕೆ ಈ ಥರ ಮಾತಾಡ್ತಾ ಇದ್ದೀನಿ. ಅಂದರೆ ಗೈಸ್ ಇಲ್ಲಿ ಮುಂಚೆ ಎಲ್ಲ ಫುಲ್ ರೋಡ್ ಡ್ಯಾಮೇಜ್ ಮಾಡಿದ್ದು. ಯಾಕೆಂದರೆ ಪ್ರಸಾದ್ ಯೋಜನೆ ಅಂತ ಒಂದು ಮಾಡಬೇಕು ಅಂತ ಇದ್ರು. ಹೋರಾಟ ಎಲ್ಲ ಮಾಡಿದ್ಮೇಲೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ನೋಡಿ ನಮ್ಮ ಚಾಮುಂಡಿ ಬೆಟ್ಟ ಹಿಂಗಿದ್ರೇ ಸರಿ. ನೋಡಿ ವೆದರ್ ಇವಾಗ ಮಳೆ ಬರೋ ಥರ ಆಗ್ತಾ ಇದೆ. ಹಿಂಗಿರಬೇಕು ಗೈಸ್ ವೆದರ್ ಅಂದರೆ. ಗೈಸ್ ನೋಡಿ ಮಹಾಬಲೇಶ್ವರ ದೇವಸ್ಥಾನ ಆಪೋಸಿಟ್ ಹೆಂಗಿದೆ, ಬಟ್ ನೀರಿಲ್ಲ. ಕಲ್ಯಾಣಿ ಇದೆ ಬಟ್ ಅಲ್ಲಿ ನೀರಿಲ್ಲ. ಸೊ ನಮ್ಮ ಶೂಟ್ ಮುಗೀತು. ಆ ವಿಡಿಯೋ ಹೆಂಗೆ ಬಂದಿದೆ ಅಂತ ಕಾಣಿಸ್ತಾನೆ, ಯಾಕಂದರೆ ಚಾರ್ಜಿಂಗ್ ತುಂಬ ಕಮ್ಮಿ ಇದೆ, ಬ್ರೈಟ್ನೆಸ್ ಕೂಡ ಕಮ್ಮಿ ಆಗಿದೆ. ಸೊ ಅದಕ್ಕೆ ಮನೆಗೆ ಹೋದ್ಮೇಲೆ ವಿಡಿಯೋ ಚೆಕ್ ಮಾಡೋದು. ಎಲ್ಲ ಆದಮೇಲೆ ಮತ್ತೆ ಮೈಸೂರಿಂದ ಬೆಂಗಳೂರಿಗೆ ಟ್ರೈನ್ ಹತ್ತಿ ವಾಪಸ್ ಬರ್ತಾ ಇದ್ವಿ. ಆದರೆ ವೆದರ್ ಹೇಗೆ ಇರಲಿ, ಮೈಸೂರು ನನ್ನ ಫೇವ್ರೆಟ್ ಪ್ಲೇಸ್. ಇಲ್ಲಿರುವಂಥ ಸಂಸ್ಕೃತಿ, ಇಲ್ಲಿರುವಂಥ ಪ್ರಕೃತಿ, ಇಲ್ಲಿರುವಂಥ ಶಾಂತತೆ ಮತ್ತು ಇಲ್ಲಿರುವಾಗ ಸಿಗುವ ನೆಮ್ಮದಿ ನನಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಮೈಸೂರು ಈಸ್ ಒನ್ ಆಫ್ ದ ಬೆಸ್ಟ್, ದಿ ಬೆಸ್ಟ್. ಗೈಸ್ ಫೈನಲ್ ಇವಾಗ ಮೈಸೂರಿಂದ ನಮ್ಮ ಬೆಂಗಳೂರು ಕೆಂಗೇರಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಸೀದಾ ಮನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀವಿ. ಹೊಸ ವೀಡಿಯೋ ಮೂಲಕ ಬರ್ತೀನಿ ಆದಷ್ಟು ಬೇಗ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಿದೆ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.